ಅನುಸರಿಸ್ತಾರೋ, ಯಾರು ಅದರಂತೆ ನಡೆದು ದೇವರ ತನ್ನ ಚಿತ್ತವನ್ನ ನೆರವೇರಿಸ್ತಾರೋ ಅವರೇ ದೇವರ ಮಕ್ಕಳಾಗೋದಕ್ಕೆ ಕಾರಣ. परमेश्वर ने हर एक मनुष्य के लिए अपना इच्छा रखा है और उनके लिए हम क्या सेवा करना है करके परमेश्वर चाहते हैं, क्योंकि वो सेवा करने के लिए हमको भेजा है। हर एक इंसान का एक सेवा होता है परमेश्वर का, अभी वो पूरा करने के लिए हमको परमेश्वर ने बुलाया है। ಇವತ್ತು ದೇವರು ಕಳಿಸಿಕೊಟ್ಟಂತೆ ಇವತ್ತು ನಮ್ಮನ್ನ ಏನಕ್ಕೋಸ್ಕರವಾಗಿ ಇವತ್ತು ರಕ್ಷಣೆಯನ್ನ ಕೊಟ್ಟು, ಇವತ್ತು ನಮ್ಮನ್ನ ಅಭಿಷೇಕ ಕೊಟ್ಟು, ಇವತ್ತು ನಮ್ಮ ಪಾಪಗಳನ್ನ ಕ್ಷಮಿಸಿ, ಇವತ್ತು ನಮ್ಮನ್ನು ಆಶೀರ್ವದಿಸಿ ದೇವರು ಇವತ್ತು ನಮ್ಮನ್ನು ಇಟ್ಟಿರುವಂತ ಉದ್ದೇಶ ನಮ್ಮ ಮೂಲಕವಾಗಿ ಅನೇಕ ಜನರು ರಕ್ಷಣೆ ಆಶೀರ್ವಾದವನ್ನು ಹೊಂದಬೇಕು. ಅನೇಕ ಮಕ್ಕಳನ್ನ ದೇವರ ಅಲ್ಲಿ ನಡೆಸೋದಕ್ಕೆ ನಮ್ಮನ್ನೇ ನಾವು ದೇವರಂತೆ ಯಜ್ಞವಾಗಿ ಬಲಿಯಾಗಿ ಕೊಡೋದಕ್ಕೆ ನಾವು ನಮ್ಮನ್ನ ಅರ್ಪಿಸುವುದಾದ್ರೆ, ಸಮರ್ಪಿಸಿ ಹಾಗೆ ನಾವು ಜೀವಿಸುವುದಾದ್ರೆ ದೇವರು ನಮ್ಮನ್ನು ಆತನ ಮಕ್ಕಳಾಗಿ ಆತನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ. परमेश्वर ने हमको क्यों चुना है, उसका सेवा क्या करना है, हम किसी तरह परमेश्वर से आशीष पा रहा है और दूसरे लोगों को भी परमेश्वर का सुसमाचार बोलकर उन लोगों को भी उद्धार पाने जैसा परमेश्वर हमको चुना है। उस सेवा को पूरा करना है, वही परमेश्वर का उद्देश्य है। ಕಡೆಯ ಮಾತು, 7ನೇ ಮಾತು ಮುಗಿತು, ಲಾಸ್ಟ್ ಮಾತು ಮುಗಿತಾ ಇದೆ. ಸಮರ್ಪಿಸ್ತೇನೆ, आपका पाँव में चरण में समर्पण करते ಇವತ್ತು हैं। ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರೋದಕ್ಕೆ ಇವತ್ತು ದೇವರೇ ನೀನು ನನ್ನನ್ನು ಕಳಿಸಿಕೊಟ್ಟಂತ ಆ ಒಂದು ಉದ್ಯೋಗವನ್ನ, ಕೆಲಸವನ್ನ, ಇಲ್ಲದರ ಸೇವೆಯನ್ನ ದೇವರೇ ನಾನಿವತ್ತು ಮಾಡಿ ಮುಗಿಸಿದ್ದೇನೆ. ದೇವರೇ ಇವತ್ತು ನಿನ್ನ ಚಿತ್ತ ನನ್ನಲ್ಲಿ ನೆರವೇರಿದಕ್ಕಾಗಿ ಸ್ತೋತ್ರ ಎಂದು ತನ್ನನ್ನೇ ಕಾಣಿಕೆಯಾಗಿ, ತನ್ನನ್ನೇ ಪ್ರಾರ್ಥನೆ ಬಲಿಯಾಗಿ ದೇವರ ಪಾದಕ್ಕೆ ಒಪ್ಪಿಸಿಬಿಟ್ಟರು. परमेश्वर ने इसी तरह प्रार्थना करके वो उसका आत्मा शरीर को परमेश्वर को समर्पण करके वो परमेश्वर ने क्या सेवा किया है, मैं अच्छी तरह से पूरा किया है करके अपने आप बलिदान करके परमेश्वर उसका जान दिया है और हमारे लिए। ಆಮೆನ್, ಹಲ್ಲೆಲೂಯಾ. हालेलुया। ಇವತ್ತು ದೇವರ ಚಿತ್ತವನ್ನು ಮಾಡೋದಕ್ಕಾಗಿ ನಾವು ಪ್ರಾಣ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಾ? परमेश्वर का इच्छा पूरा करने के लिए, हमारा जान देने के लिए हम तैयार है क्या? ಯಾಕಂದ್ರೆ ಇವತ್ತು ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ, ನಮಗಿರುವಂತದ್ದನ್ನೆಲ್ಲ ಬಿಟ್ಟು ಇವತ್ತು ದೇವರಕ್ಕಾಗಿ ನಮ್ಮನ್ನೇ ನಾವು ತ್ಯಾಗ ಮಾಡ್ತಾ ಇದ್ದೀವಾ? हमारा परमेश्वर के लिए हमारा आशा, कोई भी इच्छा होता है वो सब कुछ छोड़कर परमेश्वर के लिए स्थान दे रहा है, नहीं तो परमेश्वर का सेवा कर रहा है, ಮಾಡ್ತಾ देते ಇದೀವಾ? हैं परमेश्वर के लिए इसी तरह स्थान ಇಲ್ಲ, ಮಾಡ್ತಾ ಇದೀವಾ? कर रहा है। नहीं, ಹಲ್ಲೆಲೂಯಾ. ಯಾಕಂದ್ರೆ ನಾವು ಗುಡ್ ಫ್ರೈಡೆಯಲ್ಲಿ ದೇವರ ಸನ್ನಿಧಿಗೆ ಬರೋದು ಮುಖ್ಯ ಅಲ್ಲ. ಯಾಕಂದ್ರೆ ನಾವು ಗುಡ್ ಫ್ರೈಡೆ ಅಂತಂದ್ರೆ ಏನಂತಂದ್ರೆ ಈ ಮಾತುಗಳಂತೆ ನಮ್ಮ ಜೀವಿತದಲ್ಲಿ ನಡೆಯುತ್ತಾ ರಿಯಲ್ गुड फ्राइडे। अभी गुड फ्राइडे शुभ शुक्रवार बोलने से इसी तरह मंदिर को आने से नहीं है, और फिर भी परमेश्वर ने इस दिन में क्या बात बोला है वो सब बात मानकर उसके अनुसार हम चलने से वही हमको शुभ शुक्रवार में तो अच्छी तरह से हम जिंदगी में आगे चलने के लिए होता है।